ಪ್ರೌಢ ಶಿಕ್ಷಕರಿಗೆ ಗುಬ್ಬಿ ಶಾಸಕ ಶ್ರೀನಿವಾಸ್ ಫುಲ್ ಕ್ಲಾಸ್. ಫಲಿತಾಂಶ ಬಂದಿರುವುದಕ್ಕೆ ಸಸ್ಪೆಂಡ್ ಮಾಡುವ ಎಚ್ಚರಿಕೆ. ಎಸ್ಎಸ್ಎಲ್ಸಿ ಫಲಿತಾಂಶ ಕುರಿತು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಗುಬ್ಬಿ ಪಟ್ಟಣದ ಜೂನಿಯರ್ ಕಾಲೇಜು ಪ್ರೌಢಶಾಲಾ ವಿಭಾಗದ ಶಾಲಾ ಮುಖ್ಯ ಶಿಕ್ಷಕರಿಗೆ ಕೇವಲ 38% ಫಲಿತಾಂಶ ಬಂದಿರುವ ಬಗ್ಗೆ ಸಸ್ಪೆಂಡ್ ಮಾಡುವ ಎಚ್ಚರಿಕೆಯನ್ನ ನೀಡಿದ್ರು. ಗುಬ್ಬಿ ಪಟ್ಟಣದ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ತಹಸೀಲ್ದಾರ್ ಆರತಿ ಬಿ ಅಧ್ಯಕ್ಷತೆಯಲ್ಲಿ ನಡೆದ ಎಸ್ಎಸ್ಎಲ್ಸಿ ಫಲಿತಾಂಶ ಕುರಿತು ಸಮಾಲೋಚನಾ ಸಭೆ ಆಯೋಜನೆಯಲ್ಲಿ ಮಾತನಾಡಿದ ಅವರು, ಕ್ಷೇತ್ರ ಶಿಕ್ಷಣಾಧಿಕಾರಿ ನನ್ನ ಕೈಗೆ ಸಿಗೋದಿಲ್ಲ, ಇನ್ನು ಶಿಕ್ಷಕರ ಕೈಗೆ ಹೇಗೆ ಸಿಗ್ತಾರೆ ಎಂದು ಕ್ಲಾಸ್ ತೆಗೆದುಕೊಂಡ್ರು. ಜೊತೆಗೆ ಫಲಿತಾಂಶ ಕಡಿಮೆ ಬಂದಿದ್ದಕ್ಕೆ ಶಿಕ್ಷಕರಿಗೆ ಸಸ್ಪೆಂಡ್ ನೀಡುವ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ. ಇನ್ನು ಗುಬ್ಬಿ ತಹಸೀಲ್ದಾರ್ ಆರತಿ ಮಾತನಾಡಿ, ಮಿನಿಮಂ ಅಂಕಕ್ಕೆ ಆದ್ಯತೆಗೆ ಒತ್ತು ನೀಡಬೇಕು, ಗುಣಮಟ್ಟದ ಶಿಕ್ಷಣ ನೀಡುವ ಕಾರ್ಯ ಆಗಬೇಕು. ಜೊತೆಗೆ ಸರ್ಕಾರದ ನಿಯಮಾನುಸಾರ ಶಿಕ್ಷಣ ನೀಡುವುದು ಹೊರತುಪಡಿಸಿ ತಾವುಗಳು ವಿಶೇಷ ರೀತಿಯಲ್ಲಿ ಏನು ಆಯೋಜನೆಯನ್ನ ಮಾಡಿದ್ದೀರಿ ಎಂಬುದನ್ನು ಸಭೆಯಲ್ಲಿ ತಿಳಿಸುವಂತೆ ಶಿಕ್ಷಕರಿಗೆ ಸೂಚಿಸಿದ್ರು. ಶೂಸ್ ಇಶ್ಯೂ ಆದಾಗ, ಯೂನಿಫಾರ್ಮ್ ಇಶ್ಯೂ ಆದಾಗ ಪ್ರತಿಯೊಬ್ಬರು ನಮ್ಮ ಹತ್ರ ಬರೋದು, ನಾವು ಅವ್ರ ಮೇಲೆ ಇದು ಮಾಡಬಾರ್ದು ಅಂತ ಮಾಡಿ ಕಳಿಸೋದು. ಒಂದು ಮಿನಿಮಮ್ ಬೇಸಿಕ್ ಪರ್ಪಸ್ ಇಲ್ಲ. ಫೋನ್ ಮಾಡಿ ಮಾತಾಡಿದ್ರೆ ನೆಕ್ಸ್ಟ್ ಡೇ ಬರಲ್ಲ. ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಇರ್ತೀರಾ, ಟಿಪ್ಟೂರಿಂದ ಬಂದು ಏನ್ ಕೆಲಸ ಮಾಡಕ್ಕಾಗುತ್ತಮ್ಮ? 11:30 ಬಂದು ನಾನು ಏನ್ ಮಾಡಕ್ಕಾಗುತ್ತೆ? ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಆಗಿದೆ ಅಂದಾಗ ಬೇರೆಯವರು ನಮ್ಮ ನೋಡಿದೆ ಅಂತ ಕಲಿಯೋದು. ಇನ್ ಟೀಚರ್ಸ್ ಯಾಕೆ ಮಾಡ್ತಾರೆ ಟೈಮ್ ಕರೆಕ್ಟ್ ಆಗಿ? ನೀವೇ ಇಲ್ಲ ಅಂದಾಗ 3:30 ವರೆಗೂ ಇರ್ತೀರಾ. ಹೋಗ್ಲಿ, ನಾನ್ ಬಂದಿದ್ದೀನಿ, ಚೀಫ್ ಆಫೀಸರ್ ಬಂದಿದ್ದೀನಿ, ಹೇಳಿ. ಲಾಸ್ಟ್ ಟೈಮ್ ಡಿ ಆಫ್ ನಲ್ಲಿ ನಾನೇ ಗಲಾಟೆ ಮಾಡಿದ್ದೀನಿ. ಬೇರೆ ನಿಮಗೆ ಮರ್ಯಾದೆ ಕೊಡ್ತಾರೆ. ಈಗ ಅಮ್ಮ ಹೇಳ್ತಿತ್ತು, ನನಗೆ ಇದು ಖುಷಿ ಆಯ್ತು. ಬೇರೆ ಟೀಚರ್ಸ್ ಬರೋರು ಮತ್ತೆ ನಾನು ಅಲ್ಲಿ ಇರ್ತೀರ, ಅವಾಗ ಬೇರೆ ಅವರಿಗೆ ಗೌರವ ಕೊಡ್ತಾರೆ. ನೀವು 12 ಗಂಟೆಗೆ ನಿಮಗೆ ಗೌರವ. ಇನ್ನು ಪಟ್ಟಣದ ಜೂನಿಯರ್ ಕಾಲೇಜು ಪ್ರೌಢಶಾಲೆಯ ಫಲಿತಾಂಶ ಕೇವಲ 38% ಬಂದಿದ್ದು, ಉಪ ಪ್ರಾಂಶುಪಾಲರ ವಿರುದ್ಧ ತಹಸೀಲ್ದಾರ್ ಆರತಿ ಗರಂ ಆದ್ರು. ಯಾವುದೇ ರಾಷ್ಟ್ರೀಯ ಹಬ್ಬಗಳ ಸಭೆಯಲ್ಲಿ ಭಾಗವಹಿಸದಷ್ಟು ಬ್ಯುಸಿ ಇದ್ದಾರೆ, ಸಮಯಕ್ಕೆ ಸರಿಯಾಗಿ ಬಾರದೇ ಇದ್ದು ಬೇಜವಾಬ್ದಾರಿ ಧೋರಣೆ ತೋರ್ತಿದ್ದಾರೆ ಎಂದು ಶಾಸಕರಿಗೆ ಮಾಹಿತಿಯನ್ನ ನೀಡಿದ್ರು. ಇನ್ನು ಸಭೆಯಲ್ಲಿ ತಾಲೂಕಿನ ಎಲ್ಲ ಪ್ರೌಢಶಾಲೆಗಳ ಮುಖ್ಯ ಶಿಕ್ಷಕರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.